ಎಲ್ರಿಗೂ ನಮಸ್ಕಾರ. ಇವತ್ತಿನ ಮತ್ತೊಂದು ಹೊಸ ವಿಷಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. 1893ರ ಚಿಕಾಗೋ ನಗರ ವಿಶ್ವಧರ್ಮ ಸಮ್ಮೇಳನದ ಬೃಹತ್ ವೇದಿಕೆ ಸಿದ್ಧವಾಗಿತ್ತು. ಅಲ್ಲಿ ಭಾಷಣ ಮಾಡಲು ನಿಂತಿದ್ದದ್ದು ಯಾರೋ ಒಬ್ಬ ಅನಾಮಿಕ ಕಾಸಿಲ್ಲದ ಭಾರತೀಯ ಸನ್ಯಾಸಿ. ಆತ ಆಡಿದ ಒಂದು ಮಾತು ಇಡೀ ಜಗತ್ತನ್ನೇ ಬದಲಿಸಿತು. ಅವರು ಬೇರಾರೂ ಅಲ್ಲ, ನಮ್ಮ ಸ್ವಾಮಿ ವಿವೇಕಾನಂದರು. ಬಾಲ್ಯದಲ್ಲಿ ನರೇಂದ್ರನಾಥ್ ಎಂಬ ಹೆಸರಿನ ಅತ್ಯಂತ ಚುರುಕಾದ ತುಂಟ ಹುಡುಗನಾಗಿದ್ರು. ತಮ್ಮ ಗುರುಗಳಿಂದ ಪ್ರೇರಣೆ ಪಡೆದು ನಂತರ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾದರು. ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಭಾರತವನ್ನು ಬೈಗಾಲಿನಲ್ಲಿಯೇ ಸುತ್ತಿದರು. ದೇಶದ ಮೂಲೆ ಮೂಲೆಯಲ್ಲಿ ಬಡವರ ಕಷ್ಟಗಳನ್ನು, ಹಸಿವನ್ನು ಕಣ್ಣಾರೆ ಕಂಡರು. ಆಗಲೇ ಅವರಿಗೆ ತಮ್ಮ ಜೀವನದ ನಿಜವಾದ ಗುರಿ ಅರ್ಥವಾಯಿತು. ಯಾವುದೇ ಹಣವಿಲ್ಲದೆ ಕಷ್ಟಪಟ್ಟು ಚಿಕಾಗೋಗೆ ತಲುಪಿದರು. ಆ ಸಮ್ಮೇಳನದಲ್ಲಿ ಪಾಶ್ಚಿಮಾತ್ಯ ಗಣ್ಯರನ್ನು ನೋಡಿ, ಅಮೆರಿಕಾದ ನನ್ನ ಸಹೋದರಿಯರೇ ಎಂದು ಭಾಷಣ ಆರಂಭಿಸಿದರು. ಅವರ ಒಂದೇ ಮಾತಿಗೆ ಇಡೀ ಸಭಾಂಗಣ ಎದ್ದು ನಿಂತು 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿತು. ವೇದಾಂತ ಮತ್ತು ಯೋಗದ ಶಕ್ತಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದರು. ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವೆ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಸೇತುವೆಯನ್ನು ನಿರ್ಮಿಸಿದರು. ಪ್ರಪಂಚವನ್ನು ಬಲವಂತವಾಗಿ ಗೆಲ್ಲುವುದು ನಿಜವಾದ ಸಾಧನೆಯಲ್ಲ, ಬದಲಾಗಿ ಸ್ವಂತ ಮನಸ್ಸನ್ನು ನಿಯಂತ್ರಿಸುವುದು ಅತಿದೊಡ್ಡ ಗೆಲುವು ಎಂದು ವಿವೇಕಾನಂದರು ಸಾರಿದರು. ಇದೇ ಅಪಾರವಾದ ಆಂತರಿಕ ಶಕ್ತಿಯಿಂದ ಸ್ವಾಮಿ ವಿವೇಕಾನಂದರು ಇಂದಿಗೂ ಇಡೀ ಜಗತ್ತಿನ ಆಧ್ಯಾತ್ಮಿಕ ಗುರುವಾಗಿದ್ದಾರೆ ಮತ್ತು ಕಣ್ಮಣಿಯಾಗಿದ್ದಾರೆ. ನೋಡಿರಲ್ಲ, ಈ ರೀತಿ ನೀವು ಸಿಂಪಲ್ ಆಗಿ ಎಜುಕೇಶನ್ ವಿಡಿಯೋಗಳನ್ನು ಮಾಡಬಹುದು. ನಿಮಗೆ ಬೇಕಾದಂಥ ಯಾವುದೇ ವಿಷಯಗಳಿರ್ಬೋದು, ಅಥವಾ ಪುಸ್ತಕಗಳಿನ ವಿಷಯಗಳಿರ್ಬೋದು, ಅಥವಾ ವಿಜ್ಞಾನ ಸಂಬಂಧಪಟ್ಟಿರ್ಬೋದು, ಅಥವಾ ವ್ಯಕ್ತಿಗಳ ಪರಿಚಯ ಇರಬಹುದು. ಆ ಪ್ರತಿಯೊಬ್ಬರ ಬಗ್ಗೆ ಕೂಡ ಶಾರ್ಟ್ಸ್ ವಿಡಿಯೋಗಳನ್ನು ಫ್ರೀಯಾಗಿ ಮಾಡ್ಬೋದು. ಹೌದು, ಲಾಂಗ್ ವಿಡಿಯೋ ಬೇಕಾಗಿಲ್ಲ, ಶಾರ್ಟ್ಸ್ ವಿಡಿಯೋಗಳನ್ನು ಫ್ರೀಯಾಗಿ ಮಾಡ್ಬೋದು. ನೀವು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಹಾಕ್ಬೋದು ಅಥವಾ ಇನ್ಸ್ಟಾಗ್ರಾಮ್ದಲ್ಲಿ ಶಾರ್ಟ್ಸ್ಗಳನ್ನು ಹಾಕ್ಬೋದು. ಅಲ್ಲಲ್ಲಿ ನಿಮಗೆ ಸ್ವಂತ ಒಂದು ವಾಯ್ಸ್ ಕೊಟ್ಟರೆ ಇನ್ನೂ ಬೆಟರ್ ಆಗಿರ್ತದೆ. ನೀವು ಯೂಟ್ಯೂಬ್ನಲ್ಲಿ ಬೇಕಾದ್ರೆ ಮುಂದೆ ದುಡ್ಡು ತೆಗೆದುಕೊಳ್ಬೋದು. ಯಾವ ರೀತಿ ಶಾರ್ಟ್ಸ್ಗಳನ್ನು ಮಾಡಬೇಕು ಅನ್ನೋದು ಇವತ್ತಿನ ವಿಷಯದಲ್ಲಿ ಹೇಳ್ತೀನಿ. ಸೆಪ್ರೇಟಾಗಿ ಇಮೇಜ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಜಸ್ಟ್ ನೀವೊಂದು AI ಟೂಲಲ್ಲಿ ನಿಮ್ಮ ಮಾಹಿತಿಯನ್ನು ಹಾಕಿದ್ರೆ ಸಾಕು, ಅದು ಶಾರ್ಟ್ಸ್ ವಿಡಿಯೋ ರೆಡಿ ಮಾಡಿ ಕೊಡ್ತದೆ. ಯಾವ ರೀತಿ ಮಾಡಬೇಕು ಬನ್ನಿ ತೋರಿಸ್ತೇನೆ. ನಿಮ್ಮ ಗೂಗಲ್ನಲ್ಲಿ ನೋಟ್ಬುಕ್ LM ಸರ್ಚ್ ಮಾಡಿ. ಮೊದಲನೇದಾಗಿ ಬರುವಂಥ ಗೂಗಲ್ ನೋಟ್ಬುಕ್ LM ಈ ವೆಬ್ಸೈಟನ್ನು ಓಪನ್ ಮಾಡ್ತಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಈ ವೆಬ್ಸೈಟಲ್ಲಿ ಬರ್ತಿದ್ರೆ ನಿಮ್ಮ ಜಿಮೇಲ್ ಥ್ರೂ ಲಾಗಿನ್ ಆಗಿ, ಜಿಮೇಲ್ ಥ್ರೂ ಸೈನಪ್ ಆಗಿ ಈ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು. ನಾನು ಆಲ್ರೆಡಿ ಇದ್ರ ಮೇಲೆ ಭಾಳಷ್ಟು ವಿಡಿಯೋಗಳು ಮಾಡ್ಕೋತ ಬಂದೀನಿ. ನಿಮಗೆ ಯಾವ್ದು ಯೂಸ್ಫುಲ್ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತಿನ ಹೊಸ ವಿಷಯ ವಿಡಿಯೋ ಮಾಡೋದು. ಸೊ ನೀವು ಮೇಲ್ಗಡೆ ಕಾಣಿಸ್ಬೋದು ಕ್ರಿಯೇಟ್ ನ್ಯೂ, ಈ ಬಟನ್ನ ಕ್ಲಿಕ್ ಮಾಡ್ತಿದ್ದೀನಿ. ವೆಬ್ಸೈಟ್ ಓಪನ್ ಆದ ಕೂಡಲೇ ನಿಮಗೆ ಇಂಟರ್ಫೇಸ್ ಕಾಣ್ತಿದೆ. ಇದರಲ್ಲಿ ನೀವು ಮಾಹಿತಿಯನ್ನು ಹಾಕಬೇಕು. ಆಲ್ರೆಡಿ ನಿಮ್ಮ ಹತ್ರ ವಿಷಯಗಳಿದ್ರೆ ಅಪ್ಲೋಡ್ ಫೈಲ್ ಅಂತ ಹಾಕ್ಬೋದು. ನಿಮ್ಮ ಹತ್ರ ವಿಷಯ ಏನಾದರೂ ಆಲ್ರೆಡಿ ಅದು ಟೈಪ್ ಮಾಡಿ ಇತ್ತಂದ್ರೆ ಅದನ್ನು ಪೇಸ್ಟ್ ಮಾಡ್ಬೋದು. ಇಲ್ಲ ಯೂಟ್ಯೂಬ್ ಲಿಂಕ್ ಏನಾದರೂ ಇದ್ರೆ ಆ ಯೂಟ್ಯೂಬ್ ಲಿಂಕನ್ನು ಹಾಕ್ಬೋದು. ವೆಬ್ಸೈಟ್ ಲಿಂಕ್ ಇದ್ರೆ ಅದನ್ನು ಕೂಡ ಹಾಕ್ಬೋದು. ಇಲ್ಲ ನನ್ನ ಹತ್ರ ಯಾವ ಸೋರ್ಸು ಇಲ್ಲ ಅಂದರೆ ಇನ್ನೊಂದು ಈಸಿ ಮೆಥಡ್ ಇದೆ. ಇಲ್ಲಿ ಕಾಣುವಂಥ ಸರ್ಚ್ ದ ವೆಬ್, ಇಲ್ಲೇ ನೀವು ಸರ್ಚ್ ಮಾಡ್ಬೋದು. ಆದರೆ ಗೂಗಲ್ನಿರುವಂಥ ಯೂಟ್ಯೂಬ್ ಲಿಂಕ್, ವೆಬ್ಸೈಟ್ ಲಿಂಕ್ ಎಲ್ಲ ಅದೇ ತೆಗೆದುಕೊಂಡು ಬರ್ತದೆ. ನಾನು ಇವತ್ತು ಇಲ್ಲೇನು ಮಾಡ್ತೀನಿ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಇಷ್ಟೇ ಕೊಡ್ತೀನಿ, ಇದನ್ನು ಎಂಟರ್ ಕೊಡ್ತೀನಿ. ಸೊ ಈಗ ಏನು ಮಾಡ್ತಂದ್ರೆ ಇದು ನೋಟ್ಬುಕ್ LM ನಾನು ಕೊಟ್ಟಿರುವಂಥ ಆ ವಿಷಯದ ಮೇಲೆ ಗೂಗಲ್ ಏನೇನು ಸಿಗ್ತದೆ, ಯೂಟ್ಯೂಬ್ ಲಿಂಕ್ ಇರ್ಬೋದು, ವೆಬ್ಸೈಟ್ ಲಿಂಕ್ ಇರ್ಬೋದು, ಯಾವುದೋ ನ್ಯೂಸ್ ಪೇಪರ್ ಆರ್ಟಿಕಲ್ಗಳು ಇರ್ಬೋದು, ಅಥವಾ ಬೇರೆ ಯಾರೋ ಬರೆಯುವಂಥ ಬ್ಲಾಗ್ಗಳು ಇರ್ಬೋದು, ಪ್ರತಿಯೊಂದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತದೆ. ನೋಡ್ಬೋದು ನೀವು ಇಲ್ಲಿ ಪ್ರತಿಯೊಂದು ವೆಬ್ಸೈಟ್ನಲ್ಲಿ ಏನು ಸಿಗ್ತಾವ ಅದನ್ನೆಲ್ಲ ತೆಗೆದುಕೊಂಡು ಬಂದದ. ಒಂದು 7 ಸೋರ್ಸ್ಗಿಂತ ಹೆಚ್ಚಿದಾವೇನು. ಇಲ್ಲಿ ಇಂಪೋರ್ಟ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇವೆಲ್ಲನೂ ಕೂಡ ನೋಟ್ಬುಕ್ LM ಇಂಪೋರ್ಟ್ ಮಾಡ್ತಿದೆ. ಇದರಲ್ಲಿ ನೋಡ್ಬೋದು ವಿಕಿಪೀಡಿಯಾ ಇದೆ, ಯೂಟ್ಯೂಬ್ ವಿಡಿಯೋ ಇದೆ, ಆರ್ಟಿಕಲ್ಗಳಿವೆ. ನೋಡಿ, ಹಿಂದೂ ಪೇಪರ್ನಲ್ಲಿ ಬಂದ ಆರ್ಟಿಕಲ್ ಇದೆ, ಕೆಲವು ಬ್ಲಾಗ್ ಬರ್ತದೆ, ಬ್ಲಾಗ್ ಮೇಲೆ ಇರ್ಬೋದು. ಸೊ ಪ್ರತಿಯೊಂದು ವಿಷಯನ ತೆಗೆದುಕೊಂಡು ಬರ್ತದೆ. ಫಸ್ಟ್ ಸೋರ್ಸ್ ತಾನೇ ತೆಗೆದುಕೊಂಡು ಬರ್ತವೆ, ಏನು ಮ್ಯಾನುವಲ್ ಏನು ಹಾಕೋದೇ ಬೇಕಾಗಿಲ್ಲ. ಬೇಕಾದ್ರೆ ನೀವು ಇಲ್ಲಿ ಚಾಟ್ ಮಾಡಿ ಕೆಲವು ವಿಷಯನ ಇಲ್ಲಿ ಚರ್ಚೆ ಮಾಡ್ಬೋದು. ನೋಡಿ, ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಹೋರಾಟ ಕಾರಣವೇನು, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದ್ರ ಬಗ್ಗೆ ನಿಮಗೆ ಆನ್ಸರ್ ಕೆಳಗಡೆ ಕೊಡೋದ ಹೋಗ್ತದೆ. ಅಂದ್ರೆ ಕ್ವಶನ್ ಅದೇ ರೈಸ್ ಮಾಡ್ತದ, ಅದಕ್ಕೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಸಾಕು, ಆನ್ಸರ್ ಚಾಟ್ ಹಾಕಿ ಕೊಡ್ತದ. ಇಲ್ಲ ಬೇಡ ಅಂದ್ರೆ ಮ್ಯಾನುವಲ್ ಆಗಿ ನೀವು ಇಲ್ಲಿ ಟೈಪ್ ಮಾಡ್ಬೋದು. ನಿಮ್ಗೆ ಏನಿದೆ ಇದರಲ್ಲಿ ಡೌಟ್ ಇದೆ, ಕಿತ್ತೂರು ಚೆನ್ನಮ್ಮನ ಬಾಲ್ಯದ ಹೆಸರೇನು, ಹೌದಲ್ಲ, ಕಿತ್ತೂರು ಚೆನ್ನಮ್ಮನ ಬಾಲ್ಯದ ಹೆಸರೇನು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ನಾನು ಬಹಳಷ್ಟು ಮಕ್ಕಳಿಗೆ ಹೇಳಿದ್ದೀನಿ, ಕೆಲವೊಂದು ಸ್ಕೂಲ್ಗಳಲ್ಲಿ ಹೇಳಿದ್ದು ಬಹಳಷ್ಟು ಕಡಿಮೆ. ನಿಮಗೇನಾದರೂ ಇದು ಗೊತ್ತಿದ್ರೆ, ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ, ಕಿತ್ತೂರು ಚೆನ್ನಮ್ಮನ ಬಾಲ್ಯದ ಹೆಸರೇನು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಓಕೆ, ಕೆಳಗಡೆ ಬನ್ನಿ, ನೋಡ್ಬೋದು ನೀವೆಲ್ಲ ಇದರ ಬಗ್ಗೆ ಎಷ್ಟೊಂದು ಡೀಟೇಲ್ ಆಗಿ ಕೊಡ್ತದೆ. ಇದು ಫ್ರೀ ಆಗಿದೆ, ಮೊದಲೇ ಇದು ಫ್ರೀ ಆಗಿದೆ. ಇದು ನಮಗೆ ಬೇಕಾಗಿಲ್ಲ, ನಿಮಗೆ ಬೇಕಾಗಿದ್ದು ವಿಡಿಯೋ. ಇಲ್ಲಿ ಬನ್ನಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವಿಡಿಯೋ ಓವರ್ ವ್ಯೂ ಅಂತ ಇದೆ.
ಇಲ್ಲಿ ಏರೋ ಮಾರ್ಕ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ನಾನು ಲಾಂಗ್ ವಿಡಿಯೋ ಮಾಡೋದು ಇದರಲ್ಲಿ ಹೇಳಿದ್ದೆ. ಇವತ್ತ ಶಾರ್ಟ್ಸ್ ವಿಡಿಯೋ ಇಲ್ಲಿ ಕೊಟ್ಟಿದ್ದಾನೆ, ಹೊಸ ಫ್ಯೂಚರ್ ಇದೆ ಶಾರ್ಟ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ಬಂದಮೇಲೆ ನೀವು ಇಲ್ಲಿ ಒಂದು ಪ್ರಾಂಪ್ಟ್ ಹಾಕಬೇಕು. ಈ ಪ್ರಾಂಪ್ಟ್ ಡಿಸ್ಕ್ರಿಪ್ಷನಲ್ಲಿದೆ, ಜಸ್ಟ್ ಹೋಗಿ ಕಾಫಿ ಪ್ರಾಂಪ್ಟ್ ಅಂತ ಇರುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ, ತಂದು ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ ನಂತರ ನಿಮ್ದೇನು ಕೆಲಸ ಇಲ್ಲ, ಜಸ್ಟ್ ಇಲ್ಲಿ ಜನರೇಟ್. ಈಗ ವಿಡಿಯೋ ಸಿದ್ಧ ಆಗ್ತಿದೆ. ಇದು 5 ನಿಮಿಷದಲ್ಲಿ 1 ನಿಮಿಷದ ವಿಡಿಯೋ ರೆಡಿ ಮಾಡಿ ಕೊಡ್ತದ. ನೀವು ಯಾವುದೇ ಮಾಹಿತಿನ ಇದರಲ್ಲಿ ಹಾಕ್ಬೋದು. ಕೆಲವೊಂದು ಸ್ಥಳಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಅಥವಾ ನೀವು ಪಾಠದ ಬಗ್ಗೆ ಈ ರೀತಿ ನೀವು ಹಾಕಿದರೆ, ಒಂದು ಪ್ರಾಂಪ್ಟ್ ಕೊಟ್ಟರೆ ಸಾಕು, ಶಾರ್ಟ್ಸ್ ವಿಡಿಯೋ ರೆಡಿ ಮಾಡಿಕೊಡ್ತದ. ಇದು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿದೆ, ಇಂಪ್ಯಾಕ್ಟ್ ಕೂಡ ಆಗಿದೆ. ನೀವು ಇದನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇಂಥ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ರೀ ಆಗಿದೆ, ಇದಕ್ಕೇನು ಚಾರ್ಜ್ ಮಾಡ್ತಿಲ್ಲ. ಮತ್ತೆ ಮುಂದಿನ ವಿಷಯದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಇತಿಹಾಸದ ಪುಸ್ತಕಗಳು 1857ರ ಸಿಪಾಯಿ ದಂಗೆಯನ್ನು ಮಾತ್ರ ನೆನಪಿಸ್ತವೆ. ಆದ್ರೆ ಅದಕ್ಕೂ 33 ವರ್ಷಗಳ ಮೊದಲೇ ಕರ್ನಾಟಕದ ವೀರರಾಣಿಯೊಬ್ಬಳು ಬ್ರಿಟಿಷರ ಬೃಹತ್ ಸೈನ್ಯವನ್ನೇ ಧೂಳಿಪಟ ಮಾಡಿದ್ದಳು. ಅವರೇ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ. ದತ್ತುಪುತ್ರನಿಗೆ ಸಿಂಹಾಸನದ ಹಕ್ಕಿಲ್ಲ ಎಂಬ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೀತಿಯನ್ನು ಮುಂದಿಟ್ಟು ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಸಂಚು ರೂಪಿಸಿದರು. ಕಿತ್ತೂರನ್ನು ತೀರಾ ಸುಲಭವಾಗಿ ಪುಡಿಗಟ್ಟಬಹುದು ಎಂಬ ಅಹಂಕಾರದಿಂದ ಬ್ರಿಟಿಷರು ಬರೋಬ್ಬರಿ 20,000 ಸೈನಿಕರು ಮತ್ತು 400 ಫಿರಂಗಿಗಳೊಂದಿಗೆ ಕೋಟೆಗೆ ಮುತ್ತಿಗೆ ಹಾಕಿದರು. ಆದರೆ ರಾಣಿ ಚೆನ್ನಮ್ಮ ಶರಣಾಗಲಿಲ್ಲ. ಬದಲಾಗಿ ತನ್ನ ಅತ್ಯಂತ ಶಿಸ್ತುಬದ್ಧ ಪಡೆಯೊಂದಿಗೆ ಬ್ರಿಟಿಷರ ಮೇಲೆ ಅಬ್ಬರದ ಪ್ರತಿದಾಳಿ ನಡೆಸಿದಳು. ಅವಳ ರಣೋತ್ಸಾಹದ ಮುಂದೆ ಬ್ರಿಟಿಷರ ಫಿರಂಗಿ ಪಡೆಗಳು ಅಕ್ಷರಶಃ ನಡುಗಿ ಹೋದವು. ಈ ಭೀಕರ ಕಾಳಗದಲ್ಲಿ ಚೆನ್ನಮ್ಮನ ಬಂಟ ಅಮಟೂರು ಬಾಳಪ್ಪನ ಕೈಯಲ್ಲಿ ಬ್ರಿಟಿಷ್ ಕಮಾಂಡರ್ ಜಾನ್ ಥ್ಯಾಕರೆ ಹತನಾದ. ವಾಲ್ಟರ್ ಎಲಿಯಟ್ನಂತಹ ಹಿರಿಯ ಬ್ರಿಟಿಷ್ ಅಧಿಕಾರಿಗಳನ್ನು ಕಿತ್ತೂರು ಪಡೆಗಳು ಒತ್ತೆಯಾಳಾಗಿ ಬಂಧಿಸಿದವು. ಇಡೀ ಜಗತ್ತಿಗೆ 1857ರ ದಂಗೆಯ ಬಗ್ಗೆ ತಿಳಿಯುವ 3 ದಶಕಗಳ ಹಿಂದೆಯೇ ಈ ದಕ್ಷಿಣ ಭಾರತದ ರಾಣಿ ಬ್ರಿಟಿಷರ ರಕ್ತದಿಂದಲೇ ಭಾರತದ ಸ್ವಾತಂತ್ರ್ಯಕ್ಕೆ ಅಡಿಪಾಯ ಹಾಕಿದ್ದರು. ಇಂತಹ ಹೆಮ್ಮೆಯ ಇತಿಹಾಸಕ್ಕಾಗಿ ನಮ್ಮ ಚಾನೆಲ್ ಫಾಲೋ ಮಾಡಿ.